ಬೇಕೇ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ಅಯ್ಯಯ್ಯೋ ಅಯ್ಯಯ್ಯ ಅಯ್ಯಯ್ಯೋ, ಅನ್ಯಾಯ, ಹಿತಕ್ಕಾಗಿ ಹೋರಾಟ, ರಸ್ತೆಗಾಗಿ ಹೋರಾಟ, ಹಿತಕ್ಕಾಗಿ ಹೋರಾಟ, ರಸ್ತೆಗಾಗಿ ಹೋರಾಟ. ನಮಸ್ಕಾರ. ಡಾಕ್ಟರ್ ಎಸ್ ರಾಘವೇಂದ್ರ ಗೌಡ್ರು. ಈ ದಿನ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಯಾಕೆ ಈ ಒಂದು ರೈತರ ಪರವಾಗಿ ಈ ಒಂದು ಭಾಗ ಬಂದಿದ್ದೀವಿ ಅಂದ್ರೆ, ಈ ಒಂದು ಭಾಗ ಅಂಡ್ರಂಗಿ ಗ್ರಾಮ, ಅರ್ಕಲಗೂಡು ತಾಲೂಕು, ಹಾಸನ ಜಿಲ್ಲೆ, ಕುಣನೂರು ಹೋಬಳಿ. ಈ ಒಂದು ಗ್ರಾಮದ ರೈತರು ಸುಮಾರು 35ರಿಂದ 40 ಕುಟುಂಬ ಇದೆ. ಸುಮಾರು 180ರಿಂದ 100 ವರ್ಷದಿಂದ ಇವರು ಒಂದು ಅನುಭವಿಸ್ತಾ ಇರುವ ನೋವುಗಳನ್ನ ಹೇಳ್ತಿರೋದಾಗಿದೆ. ದಯಮಾಡಿ ಅಧಿಕಾರಿಗಳಲ್ಲಿ ಕೇಳ್ತಾ ಇದ್ದೀನಿ, ಜನಪ್ರತಿನಿಧಿಗಳಲ್ಲಿ ಕೇಳ್ತಾ ಇದ್ದೀನಿ, ಈ ಒಂದು ರೈತರಿಗೆ ಈ ಒಂದು ಇಷ್ಟು ಕುಟುಂಬ ಏನು 35ರಿಂದ 40 ಕುಟುಂಬಕ್ಕೆ ರಸ್ತೆ ಇಲ್ದೇನೆ ಸಾಕಷ್ಟು ನೋವು ತಿಂತಾ ಇದ್ದಾರೆ. ಇವತ್ತು ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಆ ನಡ್ಕೊಂಡು ಹೋಗಕ್ಕೂ ದಾರಿ ಇಲ್ಲ, ಯಾಕೆಂದ್ರೆ ಒಳಗಡೆ ಭೂಮಿಗಳಿದೆ. ಇವತ್ತು ರಾಜ್ಯ ಸರ್ಕಾರ ಒಂದು ಏನು ಪ್ರಕಟಣೆ ಮಾಡಿದೆ, ಯಾವುದೇ ಹಿಂದೆ ಇರುವಂತ ಭೂಮಿಗಳಿಗೆ ಮುಂದೆ ಜಮೀನಿನ ಮನುಷ್ಯರು ರಸ್ತೆ ಬಿಡ್ಲಿಲ್ಲ ಅಂದ್ರೆ ಬಿಡಿಸ್ಕೊಡ್ಬೇಕು ಅಂತೇಳಿ ಜಮೀನ ರೈತರಿಗೆ ದಾರಿ ಮಾಡ್ಕೊಡ್ಬೇಕಂತೇಳಿ ಆದೇಶ ಆಗಿದೆ. ಈ ಒಂದು ಆದೇಶ ಚಾಲನೆಗೆ ಬರ್ಬೇಕಂದ್ರೆ ದಯಮಾಡಿ ಸಾಕಷ್ಟು ಹಳ್ಳಿಗಳಲ್ಲಿ ಸಾಕಷ್ಟು ರೈತರು ಇವತ್ತು ನೋವು ತಿಂತಾ ಇದ್ದಾರೆ. ಇವತ್ತು ವೃದ್ಧ ರೈತರ, ವಯಸ್ಸಾಗಿರುವಂಥ ರೈತರಾಗ್ಬೋದು, ಮಹಿಳೆಯರಾಗ್ಬೋದು, ಮಕ್ಕಳಾಗ್ಬೋದು, ಇವ್ರಿಗೆಲ್ಲರಿಗೂ ಆಗ್ತಿರುವಂಥ ಸಮಸ್ಯೆಗೆ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ನಾನು ಈ ದಿನ ಬಂದಿದ್ದೀನಿ. ಈ ದಿನ 13ನೇ ತಾರೀಕು 1ನೇ ತಿಂಗಳು 2024. ಇವತ್ತು ಇವರೆಲ್ಲ ನನಗೆ ಕಷ್ಟ ಹೇಳ್ಕೊಂಡಾಗ ಇವರ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು, ಇವ್ರಿಗೊಂದು ಸಹಾಯ ಆಗ್ಬೇಕಂತೇಳಿ ನಾವು ಬಂದಿದ್ದೀವಿ. ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಸದಾ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ನೊಂದವರ ಪರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಈ ಒಂದು ಅಂಡ್ರಂಗಿ ಗ್ರಾಮದ ರೈತರ ಪರವಾಗಿ ನಾವು ಬಂದಿದ್ದೀವಿ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡಲೇ ಇವ್ರಿಗೆ ಒಂದು ರಸ್ತೆ ಕಲ್ಪಿಸ್ಕೊಡ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಗಳಿಗೆ ಬಂದು ಮನವಿ ಕೊಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ AC ಆಗ್ಬೋದು, DC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಕೂಡಲೇ ಇವ್ರಿಗೆ ಒಂದು ಆಗ್ತಿರುವಂತ ನೋವಿನ ಒಂದು ಸಮಸ್ಯೆ ಏನು, ಒಂದು ರೈತರಿಗೆ ರಸ್ತೆ ಇಲ್ಲ, ಜಮೀನಿಗೆ ರಸ್ತೆ ಇಲ್ಲ, 35ರಿಂದ 40 ಕುಟುಂಬ ಅಂತ ಅವಾಗಿಂದ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಕುಟುಂಬಗಳಿಗೆ ರಸ್ತೆ ಇಲ್ಲ ಅಂದ್ರೆ ತುಂಬಾ ನೋವಿನ ಸಂಗತಿ. ದಯಮಾಡಿ ಇದ್ರ ಜೊತೆಗೆ ಇಲ್ಲಿ ಒಂದು ರುದ್ರಭೂಮಿ ಇದೆ, ಒಂದು ದರ್ಗಾ ಕೂಡ ಇದೆ. ಈ ರುದ್ರಭೂಮಿಗೆ ರಸ್ತೆನೇ ಇಲ್ಲ ಅಂದ್ರೆ ಹೇಗ್ ತಗೊಂಡ್ ಬರ್ತಾರೆ? ಅಂತಿಮ ಸಂಸ್ಕಾರಕ್ಕೆ ಹೇಗ್ ಕರ್ಕೊಂಡ್ ಬರ್ತಾರೆ? ದಯಮಾಡಿ ಅದರಲ್ಲೂ ಇಲ್ಲಿ ಸುಮಾರು ಒಂದು 10-12 ಮನೆ ಇವೆ. ಈ ಒಂದು 12 ಮನೆಗೆ, ಈ ಒಂದು ಕುಟುಂಬಗಳಿಗೆ ಯಾವುದೂ ರಸ್ತೆ ಇಲ್ಲ, ರೈತರಿಗೂ ರಸ್ತೆ ಇಲ್ಲ. ಏನಾರ ಒಂದು ಯಾರಿಗಾರ ಒಂದು ಹುಷಾರಿಲ್ಲ ಅಂತಾನೋ, ಏನಾರ ಒಂದು ಆರೋಗ್ಯದಲ್ಲಿ ಏರ್ಪೇರ್ ಆಯ್ತು ಅಂತಾನೋ ಆದ್ರೆ ಅವರು ಇಮಿಡಿಯೇಟ್ಲಿ ಹೋಗ್ಬೇಕಂದ್ರೆ ಗಾಡಿಗಳು ಬರಕ್ ರಸ್ತೆನೇ ಇಲ್ಲ ಅಂದ್ರೆ ಒತ್ಕೊಂಡು ಹೋಗಕ್ಕಾಗತ್ತಾ? ಒತ್ಕೊಂಡು ಹೋಗೋಷ್ಟೊಳಗೆ ಪ್ರಾಣನೇ ಹೋಗ್ಬಿಡ್ತದೆ. ಹೀಗಾಗಿ ಯಾರಿಗೂ ನೋವಾಗೋದು ಬೇಡ ಅಂತೇಳಿ ನಾನು ಈ ಒಂದು ದಿನ ಪ್ರಾರಂಭ ಮಾಡ್ತಾ ಇದ್ದೀನಿ ಹೋರಾಟನ. ಶಾಂತಿಗೆ ಬದ್ಧ, ಕ್ರಾಂತಿಗೆ ಸಿದ್ಧ, ಶಾಂತಿಯುತವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇವ್ರಿಗೆ ಒಂದು ರಸ್ತೆ ಕಲ್ಪಿಸ್ಕೊಡ್ಬೇಕು. ಇವ್ರಿಗೆ ಒಂದು ರಸ್ತೆ ಆದ್ರೆ ಇವರೆಲ್ಲರಿಗೂ ಕೂಡ ಒಂದು ಸಂತೋಷ ಆಗ್ತದೆ. ಇವರ ಒಂದು ಜಮೀನಿನ ಏನೋ ಒಂದು ಬೆಳೆ ಬೆಳೀತಾರೆ, ಬೆಳೆದಂತ ಬೆಳೆನ ಸಮಯಕ್ಕೆ ತಕ್ಕಂತೆ ಫಲ ತಗೋಬೇಕಂದ್ರೆ ಆ ರಸ್ತೆ ಇಲ್ಲ ಅಂದ್ರೆ ಯಾವ ಒಂದು ವಾಹನನೂ ಬರಲ್ಲ, ಒತ್ಕೊಂಡು ಹೋಗಕ್ಕಂತೂ ಆಗೋದೇ ಇಲ್ಲ. 1 ಕಿಲೋಮೀಟರ್ ಅಷ್ಟು ಈ ಒಂದು ದಾರಿ ತುಂಬಾ ಸಮಸ್ಯೆ ಆಗಿದೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ರೈತರು ನಮ್ಗೆ ಒಂದು 2-3 ಜನ ಅನುಕೂಲ ಮಾಡಿಕೊಟ್ರೆ ಮುಂದಕ್ಕೆ ಇರುವಂತ ಜಮೀನು ಇನ್ಯಾವುದೂ ಸಮಸ್ಯೆ ಇಲ್ಲ, ಮುಂದ್ಗಡೆ ಇರುವಂತ ಜಮೀನವ್ರು ಮಾತ್ರ ನಮ್ಗೆ ಸಮಸ್ಯೆ ಅಂತ ಹೇಳ್ತಾರೆ. ದಯಮಾಡಿ ಪರಿಶೀಲನೆ ಮಾಡಿ, ಇಷ್ಟು ರೈತರಿಗೆ ಎಲ್ಲಿ ರಸ್ತೆ ಕಲ್ಪಿಸ್ಕೊಡ್ಬೋದು, ಎಲ್ಲಿ ರಸ್ತೆ ಆಗುತ್ತೆ, ಮತ್ತೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ಒಂದು ರಸ್ತೆ ಆಗ್ಲಿ ಅಂತೇಳಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಜನಪ್ರತಿನಿಧಿಗಳ ಹತ್ರ, ಅಧಿಕಾರಿಗಳ ಹತ್ರ ನೇರವಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.